ಇನ್ನು ಕೊಪ್ಪಳದಲ್ಲಿ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಿಮ್ಸ್ ಆಡಳಿತಾಧಿಕಾರಿ ನಿವಾಸ ಮತ್ತು ಕಾಲೇಜು ಸೇರಿದಂತೆ 6 ಕಡೆ ರೇಡ್ ಆಗಿದೆ. ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿರುವಂಥದ್ದು ಬಿ ಕಲ್ಲೇಶ್ ಅವರ ನಿವಾಸ. ಕಲ್ಲೇಶ್ ಸಂಬಂಧಿಕರ ಮನೆಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. 30 ಜನರ ತಂಡದಿಂದ ಏಕಕಾಲಕ್ಕೆ ದಾಳಿಯಾಗಿದೆ. ದಾಖಲೆಗಳ ಪರಿಶೀಲನೆಯಾಗ್ತಾ ಇದೆ. ಕೊಪ್ಪಳ ಲೋಕಾಯುಕ್ತ ಡಿವೈಎಸ್ಪಿ ಲೋಕೇಶ್, ಗದಗ, ಹಾವೇರಿ, ರಾಯಚೂರು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದು ಪರಿಶೀಲನೆಯಾಗ್ತಾ ಇದೆ. ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣ ಇತ್ತಲ್ಲ, ಅದರಲ್ಲಿ ಭಾರಿ ಸುದ್ದಿಯಾಗಿದ್ರು ಈ ಕಲ್ಲೇಶ್. ಆ ವೇಳೆ ಈ ಕಲ್ಲೇಶ್ ಅವರನ್ನ ಅಮಾನತು ಕೂಡ ಮಾಡಲಾಗಿತ್ತು. ವಾಲ್ಮೀಕಿ ಹಗರಣದ ವೇಳೆ ಇಡಿ ವಿರುದ್ಧವೇ ಆರೋಪ ಮಾಡಿದ್ರು ಈಗ ಕಲ್ಲೇಶ್. ಈಗ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯನ್ನ ಎದುರಿಸ್ತಾ ಇದ್ದಾರೆ. 30 ಜನರ ತಂಡದಿಂದ ಏಕಕಾಲಕ್ಕೆ ದಾಳಿಯಾಗಿದೆ. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಬೆಳ್ಳಂ ಬೆಳಗ್ಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ.